ರಾಮಲಿಂಗಾರೆಡ್ಡಿಯವರು, ಸಲೀಂ ಅವರು, ಮುಚ್ಚಪ್ಪನವರು, ನಮ್ಮ ಸ್ಪೋಕ್ಸ್ ಮ್ಯಾನ್ ಜನರಲ್ ಸೆಕ್ರೆಟರಿ ಅವರು, ಮಧು ಸರ್ ಅವರು, ನಮ್ಮ ಡಾಕ್ಟರ್ ಸರ್ ಚೇರ್ಮನ್ಗಳು, ವಿನಯ್ ಕಾರ್ತಿಕ್ ಎಲ್ಲ ಕೂಡ ಅಲ್ಪದವರೆಲ್ಲ ಕೂಡ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ. ಮೊದಲು ನಾನು ನಮ್ಮ ರಾಜ್ಯದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಡಲು ಪ್ರಾರಂಭ ಮಾಡಿದ್ದಾರೆ. ರಾಜ್ಯದ 10 ಅರ್ಬನ್ ಲೋಕಲ್ ಬಾಡೀಸ್, ಒಂದು ಬಳ್ಳಾರಿ ಕಾರ್ಪೊರೇಷನ್, ವಿಜಯಪುರ, ರಾಮನಗರ, ಚನ್ನಪಟ್ಟಣ, ಗುಡಿಬಂಡೆ, ಭದ್ರಾವತಿ, ತೀರ್ಥಹಳ್ಳಿ, ಬೇಲೂರು, ಮಡಿಕೇರಿ, ಬೀದರ್, ಇಷ್ಟು ಕಡೆ 10 ಕಡೆ ಚಿಹ್ನೆ ಆಧಾರದ ಮೇಲೆ ನಮ್ದು ಹೊಸ್ತ ದಳದು ನೇಗಿಲುದ್ದ ರೈತ ಹೆಣ್ಮಗಳು, ತೆನೆಯೊದ್ದ ಹೆಣ್ಮಗಳು ಮತ್ತು ಕಮಲ, ಈ ಚಿಹ್ನೆ ಮೇಲೆ ನಾವು ಎಲೆಕ್ಷನ್ ಕಮಿಷನ್ ಅವರು ನಡೆಸಿದ್ದಾರೆ. ಈ 10 ಲೋಕಲ್ ಬಾಡಿ ಎಲೆಕ್ಷನ್ ಪೈಕಿ 7 ಕಡೆ ಬಳ್ಳಾರಿ ಕಾರ್ಪೊರೇಷನ್ ಸುಮಾರು 39ಕ್ಕೆ 21 ಕಾಂಗ್ರೆಸ್, 13 ಬಿಜೆಪಿ, 5 ನಮ್ಮದೇ ರೆಬಲ್ಗಳು. ಅಲ್ಲೂ ಕೂಡ ಈಗ ಕಾಂಗ್ರೆಸ್ ತಕ್ಕೆಗೆ ಬಳ್ಳಾರಿ ಬಂದಿದೆ. ಬೀದರ್ 15 ಬಿಜೆಪಿ, 15 ಕಾಂಗ್ರೆಸ್, 8 ಬಿಜೆಪಿ, 7 ದಳ, 1 ಹಾಫ್, 2 MIM ಬಂದಿದೆ. ಮಡಿಕೇರಿ ನಾವು ಸೋತಿದ್ದೇವೆ. 23ರಲ್ಲಿ 16 ಬಿಜೆಪಿ ಬಂದಿದೆ, 5 SDPI ಬಂದಿದೆ, 1 ಮಾತ್ರ ಕಾಂಗ್ರೆಸ್, 1 ದಳ ಬಂದಿದೆ. ಹಾಸನದ ಬೇಲೂರಿನಲ್ಲಿ 23ಗೆ 17 ಕಾಂಗ್ರೆಸ್, 5 ದಳ, 1 ಬಿಜೆಪಿ ಬಂದಿದೆ. ತೀರ್ಥಹಳ್ಳಿಯಲ್ಲಿ ಸುಮಾರು 25 ವರ್ಷದಿಂದ ನಮ್ಮ ಅಷ್ಟರಲ್ಲಿ ಇರಲಿಲ್ಲ. 15 ಪೈಕಿ 9 ಕಾಂಗ್ರೆಸ್, 6 ಬಿಜೆಪಿ ಬಂದಿದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ 18 ಬಿಜೆಪಿ ಕಾಂಗ್ರೆಸ್, 4 ಬಿಜೆಪಿ, 12 ಜನತಾದಳ ಬಂದಿದೆ. ಚನ್ನಪಟ್ಟಣ 31 ಪೈಕಿ 7 ಕಾಂಗ್ರೆಸ್, 7 ಬಿಜೆಪಿ, 14 ಜನತಾದಳ, 1 ಇಂಡಿಪೆಂಡೆಂಟ್ ಬಂದಿದೆ. ರಾಮನಗರ 33 ಸೀಟು, 19 ಸೀಟ್ ಕಾಂಗ್ರೆಸ್, 11 ಜನತಾದಳ, 1 ಬಿಜೆಪಿ. ರಾಮನಗರದಲ್ಲಿ ಒಂದು ಬಹಳ ನೋವಿನ ಸಂಗತಿ, ಒಂದು ಹೆಣ್ಮಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಮ್ಮ ಪಕ್ಷದಲ್ಲಿ ಮೊನ್ನೆ ಕೊರೋನಾಲಿ ಮೃತಪಟ್ಟು ರಿಸಲ್ಟ್ ಇವತ್ತು ಬಂದಿದೆ. ಆಕೆ ಕೂಡ ಇವತ್ತು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ವಿಜಯಪುರದಲ್ಲಿ 6 ಕಾಂಗ್ರೆಸ್, 14 ದಳ, 2 ಇಂಡಿಪೆಂಡೆಂಟ್. ಒಟ್ಟು 10 ಪೈಕಿ 7 ಕಾಂಗ್ರೆಸ್ ಆಗಿದೆ, 2 ದಳ ಆಗಿದೆ, 1 ಮಾತ್ರ ಬಿಜೆಪಿ ಬಂದಿದೆ. ಸೊ ಇದರಿಂದ ಬಹುಶಃ ನಿಮ್ಮ ರಾಜ್ಯದ ಜನ ಯಾವ ರೀತಿ ಈ ಸರ್ಕಾರದ ಆಡಳಿತವನ್ನ, ನಮ್ಗೆ ಲೋಕಲ್ ಬಾಡೀಸ್ ಅಲ್ಲಿ ಮೆಜಾರಿಟಿ ನಮ್ದು ಬಂತು, ಆದ್ರೆ ಎಲ್ಲ ನಮ್ ಚಿಹ್ನೆ ಇಲ್ಲ, ಅದ್ ಲೆಕ್ಕಕ್ಕಿಲ್ಲ ಅಂತ ಹೇಳಿ ಕೆಲವರೆಲ್ಲ ಮಾತಾಡ್ತಿದ್ರು. ನಮ್ಮ ಹತ್ರ ಮಾಹಿತಿ ಇದೆ. ಒಂದು 3 ಜಿಲ್ಲೆಯಲ್ಲಿ ಬಿಟ್ರೆ ಬಹುತೇಕ ಜಿಲ್ಲೆಯಲ್ಲಿ ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಮ್ಮ ಪಕ್ಷ ಬಹಳ ಉತ್ತಮವಾದಂತಹ ಸಾಧನೆ ನಾವು ನಿರೀಕ್ಷೆ ಮೀರಿ ಮಾಡಿದ್ವಿ. ಈಗ ಅರ್ಬನ್ ಲೋಕಲ್ ಬಾಡಿಲಿ ಇದು ತಮಗೆ ಚಿಹ್ನೆ ಮೇಲೆ ನಡೆದಂತ ಎಲೆಕ್ಷನ್ಗೆ
ನೇರವಾಗಿ ಪಕ್ಷದ ಪರವಾಗಿ ಇವತ್ತು ನಿಂತಿದೆ. ಒಟ್ಟು 266 ಸೀಟ್ಗೆ 119 ಕಾಂಗ್ರೆಸ್, 56 ಬಿಜೆಪಿ, 67 ಜನತಾದಳ, 14 ರೆಬೆಲ್. 14 ಪೈಕಿ 11 ನಮ್ಮ ಕಾಂಗ್ರೆಸ್ ರೆಬೆಲ್ ಅವರಿಗೆ ಆಗಿದೆ. ಬೇರೆ 7 ಜನ ನಿಂತಿದ್ದಾರೆ. ಇದು ರಾಜ್ಯದ ಒಂದು ಒಟ್ಟಾರೆ ಈಗಿನ ಫಲಿತಾಂಶ. ಸೊ ಏನು ನಮ್ಮ 10 ಮುನ್ಸಿಪಾಲಿಟಿಗಳಲ್ಲಿ ನಮ್ಮ ಮತದಾರರು ಬಹಳ ಗೌರವದಿಂದ ಇವತ್ತು ಚುನಾವಣೆಯನ್ನ ತೀರ್ಪನ್ನ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಅಂತೇಳಿ ಬಯಸಿದ್ದಾರೆ. ಅವರಿಗೆ ನಾನು ಎಲ್ಲ ನಮ್ಮ ಮತದಾರರಿಗೆ ಮತ್ತು ದುಡಿದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಅಭ್ಯರ್ಥಿಗಳು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಲ್ಲಿ ಸುಮಾರು ಪರ್ಸೆಂಟೇಜು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 47.73%, ಬಿಜೆಪಿ 21%, ಜನತಾದಳ 25.18%, ಇಂಡಿಪೆಂಡೆಂಟ್ 5.26%. ಇಷ್ಟು ಪರ್ಸೆಂಟೇಜ್ ವೈಸು ಇವತ್ತು ತೀರ್ಪನ್ನ ಇವತ್ತು ನಮಗೆ ಬಂದಿದೆ. ಸೊ ತಾವೆಲ್ಲ ಕೂಡ ಮಾಧ್ಯಮದವರು ಹೆಚ್ಚಿಗೆ ನಮಗೆ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೀರಿ. ವಾಪ್ಸಾಂಶ ತಿಳಿಸಲಿಕ್ಕೆ ನೀವು ಪ್ರಯತ್ನ ಮಾಡಿದಿರಿ. ಇದಕ್ಕೆ ನಾನು ಅಭಿನಂದಿಸ್ತೇನೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಚುನಾವಣೆ ಅಲ್ಲದೆ ಕೊರೋನಾ ವಿಚಾರದಲ್ಲಿ ಈಗಾಗಲೇ ಒಂದು 10 ಆಂಬುಲೆನ್ಸ್ಗಳನ್ನ ರೆಡಿ ಮಾಡಿದ್ದೇವೆ. ಈಗ ತಾನೇ ನಮ್ಮ ಮಾಜಿ ಮೇಯರ್ಸ್ ಅಂತೆಲ್ಲ ಡಿಸ್ಕಷನ್ ಕೂಡ ನಾನು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ರಾಮಲಿಂಗಾರೆಡ್ಡಿ ಸಲೀಂ ಅವರ, ನಮ್ಮ ಡಾಕ್ಟರ್ ನಾವೆಲ್ಲ ಮಾಡಿದ್ರು. ಈಗ ಸುಮಾರು ಇದರಲ್ಲಿ ಝೂಮ್ನಲ್ಲಿ ಯಾವ ರೀತಿ ನಾವು ಸಹಾಯ ಮಾಡ್ಬೋದು, ಈ ಆಂಬುಲೆನ್ಸ್ ಇಂದ ಪೇಷಂಟ್ ಟೀಮ್ಗೆ ಉಪಯೋಗಿಸ್ಕೊಳ್ಬೋದು ಮತ್ತು ಸತ್ತಂತವನ್ನ ಯಾವ ರೀತಿ ಅವರಿಗೆ ಸಹಾಯ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಸಂಪರ್ಕವನ್ನು ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಕೂಡ ಇಟ್ಟಿದ್ದೇವೆ. ಸೊ ಅವರು ಮತ್ತೆ ಅವರಲ್ಲಿ ಚರ್ಚೆ ಮಾಡಿಕೊಂಡು ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಗಮನ ಸೆಳೀತಾರೆ. ಸೊ ಅದು ಪ್ಲಾನ್ ಆಫ್ ಆಕ್ಷನ್ ಕೂಡ, ಯಾಕೆಂದ್ರೆ ಯಾರು ಕರ್ಕೊಂಡು ಹೋಗೋದು, ಏನ್ ಕರ್ಕೊಂಡು ಹೋಗೋದು, ಯಾಕೆಂದ್ರೆ ಈಗ ಬಂದಿರುವಂತ ನಾವು ಒಂದು ಟ್ರಯಲ್ ರನ್ ನಾವು ಮಾಡುದು. ಈಗ ಕೆಲವು ಪೇಪರ್ಸ್ ಅಲ್ಲಿ ಟೆಲಿಫೋನ್ ನಂಬರ್ಸ್, ಯಾವ ಕಾಲೇಜಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಯಾರ ಜವಾಬ್ದಾರಿ ಅಂತೇಳಿ ಒಂದು ಲಿಸ್ಟ್ ಅನ್ನು ಮೊನ್ನೆ ಕೆಲವು ಮಾಧ್ಯಮದಲ್ಲಿ ಪ್ರಕಟಣೆ ಆಗಿತ್ತು. ಯಾರು ಅದನ್ನ ಎತ್ತಾರೆ. ಸೊ ನಾವು ನಮ್ದು ಕರೆಕ್ಟ್ ಎತ್ ನೋಡ್ದು, ನಮ್ಗೆ ಫೋನ್ ಮಾಡಿ ನಾವು ಟ್ರೈ ಮಾಡೋದು. ಸೊ ಅವ್ರು ಹೇಳ್ತಾ ಇದಾರೆ, ಅಲ್ಲಂತೂ ಎತ್ತಾರ, ನೀವಾರು ಎತ್ತಾ ಇದ್ದೀರಿ ಸ್ವಾಮಿ ಅಂತೇಳಿ ಸಾಮಾನ್ಯ ಜನ ಇವತ್ತು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಬಹಳ ಪ್ರಾಕ್ಟಿಕಲ್ ಆಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಎಲ್ಲ ನಮ್ದು ಟ್ರಯಲ್ ರನ್ ಕೂಡ ನಾವು ಮಾಡ್ತಾ ಇದ್ದೇವೆ. ಸುಮಾರು ಈಗಾಗಲೇ ಸುಮಾರು 3,000ಕ್ಕೂ ಹೆಚ್ಚು ಜನ ನಮ್ಮ ಹೆಲ್ಪ್ ಲೈನ್ಗೆ ಸಂಪರ್ಕ ಮಾಡಿದ್ದಾರೆ. ಒಂದು 100 ಎಷ್ಟು ಜನಕ್ಕೆ ನಾವು ಹೆಲ್ಪ್ ಮಾಡಿದ್ದೀವಿ, 100 ಮೇಲೆ ಅಡ್ಮಿಷನ್ಸ್ ಕೊಡಿಸಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ಅವ್ರಿಗೆ ಏನ್ ರೀತಿ ಪ್ರಿಸ್ಕ್ರಿಪ್ಷನ್ ಕೊಡೋ ವಿಚಾರದಲ್ಲಿ, ಧೈರ್ಯ ತುಂಬುವಂತ ವಿಚಾರದಲ್ಲಿ, ಫ್ರೀ ಮೆಡಿಸಿನ್ ಮತ್ತೊಂದೆಲ್ಲ ಕೂಡ ನಮ್ಮ ಕೈಲಾದಂತಹ ಸಹಾಯವನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇಡೀ ರಾಜ್ಯದ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳು ಕೂಡ ನೀವು ತಯಾರು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಅವ್ರಿಗೆ ಸಂದೇಶವನ್ನ ಕೊಟ್ಟಿದ್ದೇವೆ. ಸೊ ಅದನ್ನ ಮಾನಿಟರ್ ಮಾಡಲಿಕ್ಕೆ ಪಾಪ ತಾವು ಕೂಡ ತಮ್ಮ ಜೀವ ಎಲ್ಲ ಮುಡಿಬಿಟ್ಟು ನೀವು ಬಂದು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀರಿ. ನಾವು ಇದೇ ರೀತಿಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಜನರ ಜೊತೆ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಕೊರೋನಾ ಲಸಿಕೆ ವಿಚಾರದಲ್ಲಿ ಅವರು ನಮಗೆ ಕೇಂದ್ರ ಸರ್ಕಾರ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು 18 ವರ್ಷದಿಂದ 45 ವರ್ಷದವರೆಗೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇನ್ಯಾರು ಇವ್ರಿಗೆ ಈ ದೇಶದ ಬಡ್ಜೆಟ್ ಬಗ್ಗೆ, ಈ ದೇಶದ ಎಲ್ಲ ವರ್ಗದ ಜನರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆಯಾ, ಇಲ್ಲ ಬರೀ ಒಂದು ವರ್ಗದವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ಈಗ ನನಗೆ
ನಾನು ಎಷ್ಟೇ ಇದ್ರು ನನಗೆ ಆನ್ಲೈನ್ ಬಗ್ಗೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಯಾರು ಕರಿಬೇಕು, ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತ ನಾನು ಕರಿಬೇಕು. ನನ್ನ ಪರಿಸ್ಥಿತಿ ಹಿಂಗಿದೆ, ಬೇರೆಯವ್ರ ಪರಿಸ್ಥಿತಿ ಇನ್ನು ಹೆಂಗಿರ್ಬೇಕು. ಹಳ್ಳಿಗಳಲ್ಲಿ ಯಾರ ಹತ್ರ ಆನ್ಲೈನ್ ಫೆಸಿಲಿಟೀಸ್ ಇದೆ? ಮೊದಲು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ, ಆನ್ಲೈನ್ ಅಲ್ಲಿ ಯಾರು ರಿಜಿಸ್ಟರ್ ಮಾಡಿಸ್ಕೋಬೇಕೋ ನೀವು ರಿಜಿಸ್ಟರ್ ಮಾಡಿ. ಆದ್ರೆ ಪ್ರತಿಯೊಬ್ರು ಕೂಡ ಹಿಂದೆ ಯಾವ ರೀತಿ ಪೋಲಿಯೋ ಬೇರೆ ಬೇರೆ ಇದಕ್ಕೆ ಸರ್ವೆಗಳು ಮಾಡುವಾಗ ಯಾವ ರೀತಿ ಮನೆ ಬಾಗಿಲಿಗೆ ಹೋಗಿ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತೀವೋ, ಹಂಗೆ ನೀವು ಲಸಿಕೆಯನ್ನು ಕೂಡ ವ್ಯಾಕ್ಸಿನೇಷನ್ ಕೂಡ ಮನೆಗಳಿಗೆ ಹೋಗಿ ನೀವು ಕೊಡಬೇಕು. ಇದನ್ನ ಕಾಂಗ್ರೆಸ್ ಪಕ್ಷ ಡಿಮ್ಯಾಂಡ್ ಮಾಡ್ತಾ ಇದೆ. ವಿ ಆರ್ ಡಿಮ್ಯಾಂಡಿಂಗ್ ಆಲ್ ದೋಸ್ ಎಲಿಜಿಬಲ್, ಎಲ್ಲರನ್ನು ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ, ಅವ್ರ ಏಜ್ ನೀವು ತಿಳ್ಕೊಳ್ತಾ ಇದ್ದೀರಿ. ಈಗ ಜಗನ್ಮೋಹನ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸೆಪ್ಟೆಂಬರ್ ವರೆಗೂ ಇದು ಸಾಧ್ಯತೆ ಇಲ್ಲ ಅಂತೇಳಿ ಅವರು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರಿಗೆ ಕೊಟ್ಟಂತ ಮೆಸೇಜ್ ಮೇಲೆ ಅವರು ಇದನ್ನ ನಮ್ಮ ಜನರಿಗೆ, ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೆ ಈಗ ತಿಳಿಸಿದ್ದಾರೆ. ಸೊ ಅಲ್ಲಿ ಅವ್ರಿಗೆ ಹೇಳಿದ ತಕ್ಷಣ ಜನ ಬಾರ್ಡ್ಗಳೆಲ್ಲ ನಮ್ಮನ್ನು ಕೇಳ್ತಾ ಇದ್ದಾರೆ ಏನ್ ಪರಿಸ್ಥಿತಿ ಅಂತ. ಸೊ ನಾವು ಚೆಕ್ ಮಾಡಿದ್ರೆ ನೀವು ಈಗ ಹೇಳ್ತಾ ಇದ್ರಿ ಇದು ಸಾಧ್ಯ ಇಲ್ಲ, ಸ್ವಲ್ಪ ಡಿಲೇ ಮಾಡಬೇಕು ಅಂತ ಹೇಳಿ ನಿಮ್ಗೆ ಮಾಹಿತಿ ಬಂದಿರೋದನ್ನ ಈಗಾಗಲೇ ತಿಳಿಸ್ತಾ ಇದ್ದೀರಿ. ಈಗ ಸದ್ಯಕ್ಕೆ ನಮ್ಮ ಹತ್ರ ಫೆಸಿಲಿಟೀಸ್ ಇಲ್ಲ, ಕಡಿಮೆ ಆಗಿದೆ ಅಂತೇಳಿ ಇನ್ನ ಸ್ವಲ್ಪ ಮುಂದಕ್ಕೆ ಹಾಕ್ಬೋದು ಅಂತೇಳಿ ಈಗ ತಿಳಿಸ್ತಾ ಇದ್ದೀವಿ. ಸೊ ಈಗ ಪ್ರಿಪರೇಷನ್ ಇಲ್ಲದೆ ಎಷ್ಟು ವರ್ಷದ ಪ್ರಿಪರೇಷನ್? 1 ವರ್ಷ ಆಗಿದೆ. 1 ವರ್ಷ ಆದ್ರೂ ಕೂಡ ನಿಮ್ ಕೈಲಿ ಪ್ರಿಪರೇಷನ್ ಮಾಡ್ಕೊಳ್ದೆ ಇವತ್ತು ಇಂಥ ಒಂದು ಸಂಕಟಕ್ಕೆ ಎಲ್ಲರನ್ನೂ ಕೂಡ ನೀವು ತರ್ತಾ ಇದ್ದೀರಿ. ಬರೀ ಸುಳ್ಳು ಹೇಳ್ತಾ ಇದ್ದೀರಿ. ಇವತ್ತು ನಮ್ಮ ಇಂಟರ್ನ್ಯಾಷನಲ್ ಮಾಧ್ಯಮನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ನೀವು ಕೂಡ ಪಾಪ ನೀವು ನಿಮ್ಮನ ಮೇಲೆ ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ. ನಮ್ಗೆ ತಿಳಿದಂಗೆ ನನ್ನ ಕ್ಷೇತ್ರದಲ್ಲೇ ಮೊನ್ನೆ ನಾನು ಹಾಸ್ಪಿಟ್ಲ್ ಹೋದಾಗ ನಮ್ಮ ಡಾಕ್ಟರ್ ಹೇಳಿದ್ರು 4 ಜನ ಸತ್ತವ್ರೆ ಅಂತ. ನನಗೆ ಗೊತ್ತಿದ್ದಂಗೆ ಬರೀ ನಮ್ಮ ತಾಲೂಕು ಆವತ್ತು ಕಾಲಕ್ಕೆ 17 ಸತ್ತಿದ್ರು. ಇಡೀ ಜಿಲ್ಲೆಯಲ್ಲಿ 100 ಚಿಲ್ಲರೆ ಆಗಿದೆ. ಇಡೀ ನಮ್ಮ ಜಿಲ್ಲಾ ಅಕೌಂಟ್ ಅಲ್ಲಿ ಸುಮಾರು 14-15 ತೋರಿಸ್ತಾ ಇದ್ವಿ. ಸೊ ಹಾಗೆ ಬರೀ ಒಂದು 20% ಕೂಡ ನೀವು ತೋರಿಸ್ತಾ ಇಲ್ಲ. ಇನ್ನು 80% ಅವ್ರನ್ನ ಅಕೌಂಟ್ ತೆಗೆದುಕೊಳ್ಳಕ್ಕೆ ತಯಾರಿಲ್ಲ. ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಾಯ್ತದೆ, ಬೇರೆ ಏನಾದ್ರು ಮುಂದಕ್ಕೆ ಕೊಡ್ಬೇಕಾಯ್ತದೆ ಅಂತೇಳಿ ಅವ್ರು ಯಾರು ಹೇಳೋರಿಲ್ಲ, ಕೇಳೋಲ್ಲ. ಜೊತೆಗೆ ಜನರು ಪಾಪ ಕೋವಿಡ್ ಸತ್ರು ಕೂಡ ಆ ಕೊಡುವಂತ ಹಿಂಸೆ, ರಿಜಿಸ್ಟ್ರೇಷನ್ ಟೈಮು, ವಾಪಸ್ಸು ಬಾಡಿ ಬಗ್ಗೆ ನೀವು ಕೊಡುವಂತ ಟೈಮಿನ ಬಗ್ಗೆ ಸುಮಾರು ಒಂದು ಹೆಚ್ಚು ಕಮ್ಮಿ 20 ಗಂಟೆ ಹೋಗ್ತಾ ಇದೆ. ಅದಕ್ಕೆ ಅವರೇ ಎತ್ಕೊಂಡೋಗಿ ಕೆಲವರೆಲ್ಲ ದಫನ್ ಮಾಡ್ಕೊಳ್ಳುವಂತ ಪ್ರಯತ್ನ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಡೆತ್ ಆಡಿಟ್ ಆಗ್ಬೇಕು ಅಂತೇಳಿ ಹಿಂದೆ ಕೂಡ ನಾನು ಒತ್ತಾಯವನ್ನು ನಾನು ಮಾಡಿದ್ದೇನೆ. ಈಗಲೂ ಕೂಡ ಯಾರ್ಯಾರು ಸತ್ತಿದ್ದಾರೆ ಅವರೆಲ್ಲರ ಮನೆಗಳಿಗೆ ಕೂಡ ಭೇಟಿ ಕೊಟ್ಟು ಯಾಕೆ, ಏನಾಯ್ತು, ಹೆಂಗಾಯ್ತು, ಕೊರೋನಾದಿಂದ ಸತ್ರ, ಬೇರಿಂದ ಸತ್ರ, ಏನ್ ಮಾಡ್ಬೋದು ಅಂತೇಳಿ ಈ ಕೆಲಸನ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕರ್ತರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ, ನೀವು ಯಾರ್ಯಾರು ಇದರಿಂದ ಸತ್ತಿದ್ದಾರೆ ಏನಂತೇಳಿ ವಾಸ್ತವಾಂಶನ ನಮ್ಮ ಒಂದು ಗಮನಕ್ಕೆ, ಕೆಪಿಸಿಸಿ ಗಮನಕ್ಕೆ ಕೂಡ ನೀವೇ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವರು, ನಮ್ಮ ಪಂಚಾಯತಿ ಲೀಡರ್ಸು ಎಲ್ಲ ಕೂಡ ನೀವು ಹೋಗಿ ಅವ್ರಿಗೆಲ್ಲ ಸಾಂತ್ವನ ಹೇಳಿ, ಅವ್ರಿಗೆಲ್ಲ ಧೈರ್ಯವನ್ನು ತುಂಬಿ, ಅವರ ಒಂದು ನೋವನ್ನ ವಿಚಾರನ ತಿಳಿದು ನಮಗೆ ಮಾಹಿತಿನ ಕೊಡಬೇಕು. ಆದ್ರೆ ನೀವು ಅದ್ರ ಪರಿಸ್ಥಿತಿ ಬಗ್ಗೆ ವಿಡಿಯೋ ಕೂಡ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾಗೆ ನೀವು ಅಪ್ಲೋಡ್ ಮಾಡಬೇಕು. ನಾವು ಸರ್ಕಾರಕ್ಕೆ ಅದನ್ನ ಕಳಿಸ್ಕೊಡೋಣ, ಚೀಫ್ ಮಿನಿಸ್ಟರ್ಗಾಗಲಿ ಆ ಮಂತ್ರಿಗಳಿಗಾಗಲಿ ಏನಾಗಿದೆ, ಏನು ವಾಸ್ತವಾಂಶ ಅಂತ ಹೇಳಿ ಅವರ ಜನರಿಗೆ, ಅವರ ನಾಯಕರುಗಳಿಗೆ ಸರ್ಕಾರ ಯಾರು ಜವಾಬ್ದಾರಿ ತೆಗೆದುಕೊಂಡು ದಿನ ಸುಳ್ಳಿನ ಕಂತೆಯನ್ನ ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ನಾವು ತಿಳಿಸುವಂತ ಕೆಲಸವನ್ನು ನಾವು ಮಾಡೋಣ. ಈ ಜೊತೆಗೆ ಈ ನಾನು ಹಿಂದೆ ಏನ್ ಹೇಳಿದ್ದೀನಿ, ಈ ಲಸಿಕೆ ವಿಚಾರದಲ್ಲಿ ಕೂಡಲೇ ಬರೀ ನೀವು ಆನ್ಲೈನ್ ಬಿಟ್ಟು ಎಲ್ಲ ಹಳ್ಳಿಯ ಪ್ರತಿಯೊಬ್ಬ ನಾಗರಿಕರು ಕೂಡ
ನೀವು ವ್ಯಾಕ್ಸಿನ್ ಕೊಡ್ಲಿಕ್ಕೆ ಬರೀ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗಲ್ಲ, ನೀವು ಯಾವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀರೋ ಇವತ್ತು ನಮ್ಗೆ ಗೊತ್ತಿದೆ, ಇನ್ನ ನೀವು ರೆಡಿ ಇಲ್ಲ, ಆದ್ರೂ ಜನರಿಗೆ ಸುಮ್ಮನೆ ತುಪ್ಪ ಸುತ್ತಾ ಇದ್ದೀರಿ, ಆಗ್ತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ. ಆದ್ರೆ ನೀವು ಮನೆಗೂ ಹೋಗಿ ನೇರವಾಗಿ ಉಚಿತ ವ್ಯಾಕ್ಸಿನ್ ಅನ್ನ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ, ಒತ್ತಾಯ ಮಾಡ್ತಾ ಇದ್ದೇನೆ. ನಿಮ್ಗೇನು ಮನವಿ ಮಾಡೋಂಥ ಸಂದರ್ಭ ಅಲ್ಲ, ಇಟ್ ಇಸ್ ಅವರ್ ರೈಟ್ ಡ್ಯೂಟಿ, ನಾವು ಈ ಸಂದರ್ಭದಲ್ಲಿ ಮಾಡಬೇಕು. ಇವತ್ತು ಮಾಧ್ಯಮ ನೋಡಿ, ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಇಂಡಿಯಾ ಕಂಟಿನ್ಯೂಸ್ ಶಾರ್ಟನಿಂಗ್ ವೈರಸ್ ರೆಕಾರ್ಡ್ ಆಸ್ ವರ್ಲ್ಡ್ ಪ್ಲೆಡ್ಜ್ ಏಡ್ ಅಂತ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬಂದಿದೆ. ತಿರ್ಗಾ ಮೋದಿ ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಮೋದಿಸ್ ಪೆಂಡೆಮಿಕ್ ಚಾಯ್ಸ್ ಪ್ರೊಟೆಕ್ಟ್ ಹಿಸ್ ಇಮೇಜ್ ಆರ್ ಪ್ರೊಟೆಕ್ಟಿಂಗ್ ಇಂಡಿಯಾ, ಈ ಚೂಸ್ ಹಿಮ್ಸೆಲ್ಫ್ ಅಂತ ಹೇಳಿ ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಬಂದಿದೆ. Prevailing COVID conditions prove Modi has failed as PM. IMA National Vice President ತಿಳಿಸಿದ್ದಾರೆ. Modi leads India into viral APOCALYSC Apocalypse ಆಸ್ಟ್ರೇಲಿಯನ್ ಪೇಪರ್ ಬಂದಿದೆ. ಬ್ಲೂಮ್ಲೈನ್ ನಲ್ಲಿ ಮೋದಿ ಸ್ಪಾರ್ಲಿಂಗ್ ಡೆಲ್ಲಿ ಮೇಕ್ ಓವರ್ ಫ್ಯೂಲ್ಸ್ ಆಂಗರ್ ಇನ್ ವೈರಸ್ ಇಟ್ ಇಂಡಿಯಾ. ಆಸ್ಟ್ರೇಲಿಯಾದ ಏನ್ ಹೇಳಿದೆ ಅಂದ್ರೆ, arrogance, hyper-neptism and bureaucratic incompetence have combined to create a crisis of epic proportions in India with its crowd-loving PM basking while citizens suffocate. ಇದು ಆಸ್ಟ್ರೇಲಿಯಾ ಇಂದ ಬಂದಿದೆ. ಟೈಮ್ ಅಲ್ಲಿ ದಿಸ್ ಇಸ್ ಎ ಹೆಲ್. ಪ್ರೈಮ್ ಮಿನಿಸ್ಟರ್ ಮೋದಿಸ್ ಫೇಲ್ಯೂರ್ ಟು ಲೀಡ್ ಇಂಡಿಯಾ ಡಿಪೆಂಡಿಂಗ್ ಇಂಡಿಯಾಸ್ COVID-19 ಕ್ರೈಸಿಸ್. ಇದನ್ನೇ ನಾನು ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಅಲ್ಲಿರೋಂಥ ನಾಗರಿಕರು KPCC ಕಳ್ಸಿಕೊಟ್ಟಿದ್ದಿಲ್ಲ, ನಾವು ತೆಗೆದಿಲ್ಲ ಇದನ್ನ. ಅಲ್ಲಿ ಓದ್ದವರು ನಮ್ಮ ದೇಶದ ಅಭಿಮಾನಿಗಳು ನಮಗೆ ವಿರೋಧ ಪಾರ್ಟಿಯವರು ನೀವು ಇದನ್ನು ತೋರಿಸಿ, ಇದನ್ನ ನಾವು ಇದನ್ನು ಓದ್ತಾ ಇದ್ದೀವಿ, ನಮ್ಗೆ ಅವಮಾನ ಆಗ್ತಾ ಇದೆ. ನಮ್ಮ ಭಾರತದಲ್ಲಿ ನಾವು ಭಾರತೀಯರು ಅನ್ಸ್ಕೊಂಡು ಭಾರತೀಯರು ಇಲ್ಲಿ ಕಳಿಸ್ಕೊಟ್ಟಂತ ಒಂದು ಮಾಧ್ಯಮದ ಕಟ್ಟಿಂಗ್ ಇದ್ದಲ್ಲಿ ಮೋದಿ ಪ್ಯಾಂಡಮಿಕ್ ಚಾಯ್ಸ್ ಪ್ರೊಟೆಕ್ಟ್ ಇಸ್ ಇಮೇಜ್ ಆರ್ ಪ್ರೊಟೆಕ್ಟ್ ಇನ್ ಇಂಡಿಯಾ. ಅಫಿಷಿಯಲಿ ಇಂಡಿಯಾ ಹ್ಯಾಸ್ ದಿ ವರ್ಸ್ಟ್, unofficially it is almost uncertain to the worst. Is India Asia Washington? In India, devastating coronavirus surge, anger at Modi close. ಈ ರೀತಿ ಇಂಡಿಯಾ ಇನ್ ಕ್ರೈಸಿಸ್ ಟೈಮ್, ಈ ರೀತಿ ಎಲ್ಲ ಮಾಧ್ಯಮದಲ್ಲೂ ಕೂಡ ಈ ರೀತಿ ಒಂದೊಂದು ಸ್ಟೋರಿ ಈಗ ಬರ್ತಾ ಇದೆ. ಇನ್ನೊಂದ್ ಕಡೆ ನೀವು ರಶ್ ಆಗ್ಬೇಡಿ, ನಮ್ಗೆ ವೈರಸ್ಗೆ ಇದನ್ನ ನಾವು ನಿಮ್ಗೆ ಮೆಡಿಸಿನ್ ಕೊಡಕ್ಕಾಗಲ್ಲ, ವ್ಯಾಕ್ಸಿನ್ ಕೊಡಕ್ಕಾಗಲ್ಲ ಅಂತ ಇನ್ನೊಂದ್ ಕಡೆ ಎಲ್ಲಾ ಕಡೆನೂ ನೀವು ಮೆಸೇಜ್ ಅನ್ನ ಕಳಿಸ್ಕೊಡ್ತಾ ಇದ್ದೀವಿ. ನಾನ್ ಮುಖ್ಯಮಂತ್ರಿಗಳಿಗೆ ಕೇಳೋದಷ್ಟೇ, ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಯಾಕೆ ಸುಳ್ಳು ಹೇಳ್ತಾ ಇದ್ರಿ? ನಿಮ್ಮ ಸುಳ್ಳು ಅವಶ್ಯಕತೆ ಇಲ್ಲ, ಏನಿದೆ ವಾಸ್ತವಾಂಶ ತಿಳಿಸಿ. ನಾವ್ಯಾರು ಬೇಜಾರು ಮಾಡ್ಕೊಳ್ಳೋದು ಗೊತ್ತಾಗಿದೆ ನಮ್ಗೆಲ್ಲರೂ ಕೂಡ. ನೀವು ಫೇಲ್ಯೂರ್ ಆಗಿದ್ದೀರಿ, ನಿಮ್ಗೆ ನಡ್ಸಕ್ ಆಗಲ್ಲ ಅನ್ನೋದು ಕೂಡ ನಮ್ಗೆ ಅರಿವಿದೆ. ಸೊ ಅದರಿಂದ ನೀವು ಈ ಸಂದರ್ಭದಲ್ಲಿ ಫೇಲ್ ಆಗಿದೆ ಅನ್ನೋದನ್ನ ದಯವಿಟ್ಟು ಒಪ್ಪಿ ವಾಸ್ತವಾಂಶ ತಿಳಿಸಿ. ರಾಜ್ಯದ ಜನತೆಗೆ ಮತ್ತೊಂದು ವಿಚಾರ, ರಾಜ್ಯದ ಜನತೆಗೆ ಫೈನಾನ್ಷಿಯಲ್ ಪ್ಯಾಕೇಜ್ ಕೊಡಬೇಕು ಅಂತ ಹೇಳಿ ನಾನು ಹಿಂದೆ ಒತ್ತಾಯ ಮಾಡಿದ್ದೆ, ಈಗೂ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನೀವು ಫೈನಾನ್ಷಿಯಲ್ ಪ್ಯಾಕೇಜ್ ಕೊಡದೇ ಇರೋದ್ರಿಂದ ಜನ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ನೀವು ಫೈನಾನ್ಷಿಯಲ್ ಪ್ಯಾಕೇಜ್ ಅನೌನ್ಸ್ಮೆಂಟ್ ಮಾಡಿ, 15 ದಿನ ಮಾಡ್ತಿರೋ, ತಿಂಗಳು ಮಾಡ್ತಿರೋ, ನಂಗೆ ಗೊತ್ತಿಲ್ಲ ಇದನ್ನೆಲ್ಲ. ಆಗ ಜನರು ದುಡ್ಡುಗೋಸ್ಕರ ಇರ್ತಾರೆ, ಇಲ್ಲ ಹಳ್ಳಿಗೆ ಹೋಗ್ತಾರೆ, ಹಳ್ಳಿಗೆ ಹೋಗ್ತಿರ್ಗ ಅವ್ರು ವಾಪಸ್ ಬರೋಕ್ಕಾಗಲ್ಲ. ಬೆಂಗಳೂರಿಂದ ಎಲ್ಲ ಟಿವಿ ತೋರಿಸ್ತಾ ಇದ್ದಾರೆ, ಹೋಗಿ ಅದನ್ನ ಕಾಯಿಲೆನ ಇಲ್ಲಿಗೆ ಎತ್ಕೊಂಡೋಗಿ ತುಂಬ್ತಾ ಇದ್ದಾರೆ ಅಂತ. ನಾನು ರೈಲ್ವೆ ಸ್ಟೇಷನ್ಗೆ, ಬಸ್ ಸ್ಟ್ಯಾಂಡ್ ಹೋಗೋಣ ಅಂತಂದ್ರೆ ಇನ್ನು ಅದೊಂದು ದೊಡ್ಡ ಕ್ಯೂಸ್ ಆಯ್ತದೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಬೇರೆ ಬೇರೆ ತರ. ಅಲ್ಲಿ ನೋವು, ಅವರ ವಿಚಾರ ಏನಿದೆ, ಯಾಕೆಂದ್ರೆ ಅವ್ರು ಆಲ್ಟರ್ನೇಟಿವ್ ಏನು ಮಾಡ್ಕೊಡಕ್ ಆಗ್ತಾ ಇಲ್ಲ. ಸೊ ಆದ್ರಿಂದ
ಈ ಸಂದರ್ಭದಲ್ಲಿ ಜನ ಹೋಗೋದನ್ನ ತಲುಪಿಸ್ಬೇಕಾದ್ರೆ ಈ ಸಂದರ್ಭದಲ್ಲಿ ತಾವು ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿಬಿಟ್ಟು ಜನ ವಲಸೆ ಹೋಗೋದನ್ನ ನಿಲ್ಲಿಸಬೇಕು ಅಂತೇಳಿ, ಮೈಗ್ರೆಂಟ್ಸ್ ಎಲ್ಲ ಹೊರಗಡೆ ಹೋಗೋದನ್ನ ನಿಲ್ಲಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾದಂತ ವಿಚಾರ, ಹೋದ ವರ್ಷನೇ ಹಾಸ್ಪಿಟಲ್ಗಳೆಲ್ಲ ತೆಗೆದುಕೊಂಡ್ರಿ. ಈ ವರ್ಷ 70% 80% ಕೊಡ್ಬೇಕು ಅಂತ ಹೇಳಿದೀನಿ. ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಡಿನೋಟಿಫಿಕೇಶನ್ ತರ ಅವ್ರಿಗೆ ಒಂದು 10% 20% ಕಡಿಮೆ ಮಾಡ್ತಾ ಇದೀವಿ. ಅವ್ರು ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಬರೀ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವ್ರು ದುಡ್ಡು ಕೊಟ್ಟಿದ್ದೀರಾ. ಸಣ್ಣ ಸಣ್ಣ ಹಾಸ್ಪಿಟಲ್ ಯಾರು ನಡೆಸ್ತಾ ಇದಾರೆ ಪಾಪ ಅವ್ರಿಗೆ ನರ್ಸ್ಗಳು ದುಡ್ಡಿಲ್ಲ, ಔಷಧಿಗೆ ದುಡ್ಡಿಲ್ಲ, ಆಕ್ಸಿಜನ್ ದುಡ್ಡಿಲ್ಲ, ಅವ್ರಿಗೆ ರೆಮಿಡಿಸಿವಿರ್ ಅವ್ರಿಗೂ ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಗಳು ಯಾರು ನಿಮ್ಮ ಡ್ರಗ್ ಕಂಟ್ರೋಲ್ ಇದೆಲ್ಲ ಅವ್ರ ಕೈಗೆ ಒಬ್ರು ಸಿಗ್ತಾ ಇಲ್ಲ. ಫೋನ್ಗಳೆಲ್ಲ ಆಫ್ ಆಗೋಗಿದೆ. ಅವ್ರು ಯಾರು ಡ್ರಗ್ ಕಂಟ್ರೋಲ್ ಕೊಡೋದಲ್ಲ ಫೋನ್ ಎಲ್ಲ ಆನ್ ಇಡಿಸಿರಿ. ಸ್ಟೇಟ್ ಇವನ್ನ ಡ್ರಗ್ ಕಂಟ್ರೋಲ್ ಫೋನ್ ಆನ್ ಇಡಿ. ನೀವು ಬರೀ ಗೌರ್ಮೆಂಟ್ ಅವ್ರಿಗೆ ಅನ್ಸ್ತಾ ಇದ್ರಿ, ಹಾಸ್ಪಿಟಲ್ಗಳು ಹೋದಷ್ಟು ಕೊಡ್ತಾ ಇದ್ರಿ ಹೊರತು ನೀವು ಪ್ರೈವೇಟ್ ಅವ್ರಿಗೆ ಯಾರಿಗೂ ನೀವು ಔಷಧಿ ಕೊಡ್ತಾ ಇಲ್ಲ. ನನಗೆ ನೂರಾರು ಜನ ನಮ್ಗೆ ರೆಮಿಡಿಸಿವಿರ್ ಕೊಡಿ, ಅದ್ ಕೊಡಿ, ಇದ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ನಾವು ತಂದ್ಕೊಡೋದು? ಇದಕ್ಕೆ ತಾವು ದಯವಿಟ್ಟು ಕೂಡಲೇ ಎಲ್ಲ ಬಡವ ಪ್ರೈವೇಟ್ ಸಣ್ಣ ಸಣ್ಣ ಹಾಸ್ಪಿಟಲ್ಗಳು ಕೂಡ ಯಾರ್ಯಾರು ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಬಡವರು ಹೋಗಾಗ್ತಾ ಇದೆ, ಸಾಹುಕಾರಗಳ ಹಾಸ್ಪಿಟಲ್ಗಳಿಗೆ ಹೋಗಾಗ್ತಾ ಇಲ್ಲ. ಅಲ್ಲೆಲ್ಲ ಕೂಡ ಅವ್ರಿಗೆ ಏನೇನು ಬಿಲ್ಗಳ ಪೆಂಡಿಂಗ್ ಇದೆ ನೀವು ಲಿಸ್ಟ್ ಕೊಡಿ. ಯಾವ ಹಾಸ್ಪಿಟಲ್ಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀರಿ, ಪ್ರತಿ 3 ದಿನಕ್ಕೊಂದ್ಸತಿ ಪೇಮೆಂಟ್ ಮಾಡಿ, ಒಂದು ವಾರಕ್ಕೊಂದ್ಸತಿ ಪೇಮೆಂಟ್ ಮಾಡಿ, ಅವ್ರಿಗೆಲ್ಲ ಹಣ ಕೊಡಿ. ನಾನು ಏನಾದ್ರು ಲಿಸ್ಟ್ ಹೇಳ್ಬಿಟ್ರೆ ನಾನು ಬೆಳಿಗ್ಗೆ ಡಾಕ್ಟರ್ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ಹತ್ರ ಮಾತಾಡಿದ್ದೀನಿ, ಡಾಕ್ಟರ್ಸ್ ಹತ್ರ ಮಾತಾಡಿದ್ದೀನಿ, ಹಾಸ್ಪಿಟಲ್ ಓನರ್ಸ್ ಹತ್ರ ಮಾತಾಡಿದ್ದೀನಿ. ಅವ್ರ ಹೆಸರು ಹೇಳ್ಕೊಳಕ್ಕೆ ಭಯ, ಅವ್ರಿಗೆ ಎಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬಿಡ್ತೀರೋ ನೀವು ಅಂತೇಳಿ ಎಲ್ಲ ಭಯದಿಂದ ಬದುಕ್ತಾ ಇದ್ದಾರೆ. ಸೊ ಅದಕ್ಕೆ ಕೂಡಲೇ ಹಣನ ಬಿಡುಗಡೆ ಮಾಡಬೇಕು. ಯಾರ್ಯಾರಿಗೆ ನೀವು ಹಣ ಕೊಡಬೇಕು ಅನ್ನೋದನ್ನ ಯಾರು ಕೊಟ್ಟಿದ್ದೀರಿ ಅದನ್ನ ಪಟ್ಟಿ ತೋರಿಸಿ, ಯಾರ್ಯಾರ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅದನ್ನು ಪಟ್ಟಿ ತೋರಿಸಿ. ಇಲ್ಲ ಅಂದ್ರೆ ನಾನು ನಮ್ಮ ಕಾರ್ಯಕರ್ತರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ನಿಮ್ ತಾಲೂಕಲ್ಲಿ ನಿಮ್ ಏರಿಯಾದ ಎಲ್ಲ ಹೋಗಿ ಆ ಡಾಕ್ಟರ್ಗಳ ಹತ್ರ ಹಾಸ್ಪಿಟಲ್ ಓನರ್ಸ್ ಹತ್ರ ಮಾತಾಡಿ ಯಾರ್ಯಾರ ಬಿಲ್ ಪೆಂಡಿಂಗ್ ಇದೆ ಅದನ್ನೆಲ್ಲ ಪಟ್ಟಿನ ನಮ್ಮ KPCC ನೀವು ಕಳಿಸ್ಕೊಡ್ಬೇಕು, ನಿಮ್ಮ MLA ಕಳಿಸ್ಕೊಡ್ಬೇಕು, ಸೋದರದ ಅಭ್ಯರ್ಥಿ ಕಳಿಸ್ಕೊಡ್ಬೇಕು. ಅವ್ರು ನಮ್ಗೆ ಕಳಿಸ್ಕೊಡ್ತಾರೆ, ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ ನಮ್ಗೆ. ನಾವೆಲ್ಲ ಸೇರಿ ಅದನ್ನ ಇವ್ರಿಗೆ ಮುಖ್ಯಮಂತ್ರಿಗಳಿಗೆ, ಹೆಲ್ತ್ ಮಿನಿಸ್ಟರ್ಗೆ, ಹೆಲ್ತ್ ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿಗೆ ಅದನ್ನ ಕಳಿಸುವಂತ ಕೆಲಸ ನಾವು ಮಾಡ್ತೇವೆ. ಹಣದಿಂದ ಏನ್ ಮಾಡ್ತಾರೆ ಅವರು? ಬರೀ ಒಂದು ಡ್ರಗ್ ಬರೀ ಸಾಲ ತೆಗೆದುಕೊಂಡು ಕೂತಾವೆ, ಬರೀ ಡ್ರಗ್ ಇರೋಂತ ಇದರಲ್ಲಿ ಸಾಲ ತೆಗೆದುಕೊಂಡಿದ್ದಾವೆ. ಯಾರು ಕೂಡ ದುಡ್ಡು ಕೊಡ್ತಾ ಇಲ್ಲ. ಏನ್ ಕಮಿಷನ್ ಲೆಕ್ಕ ಹಾಕೊಂಡು ಕಾಯ್ಕೊಂಡು ಕೂತಿದ್ದೀರಾ ಮಂತ್ರಿಗಳೇ? ಕಮಿಷನ್ ಸಾಕು, ಹೊಡೆದಿದ್ದು ಸಾಕು, ಹಿಂದೆ ತಿಂದಿದ್ದು ಸಾಕು, ಮುಂದಕ್ಕೆ ತಿಂತಾ ಇರೋದು ಸಾಕು. ಈಗ ದಯವಿಟ್ಟು ಮೊದಲು ಅವ್ರಿಗೆ ನೇರವಾಗಿ ಬಿಲ್ ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೇವೆ. ಸತ್ತಂತ ಜನರ ಶವ ಸಂಸ್ಕಾರದ ಟೈಮು ಯಾವತ್ ಸಾಯ್ತು, ಏತು ಸಾಯ್ತು, ಎಲ್ಲಿಂದ ತಂತು, ಎಲ್ಲೆಲ್ಲಿ ಎಷ್ಟೆಷ್ಟು ಜನಕ್ಕೆ ನೀವು ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದೀರಿ ಅದೆಲ್ಲ ಕೂಡ ಪಟ್ಟಿನ ಸಾಯಂಕಾಲ ಆದ್ರೂ ಕೂಡ ಒಂದು ವಿಶೇಷವಾದಂತ ಬುಲೆಟಿನ್ ಬಿಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಖಾಸಗಿ ಆಸ್ಪತ್ರೆಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರು ಸಚಿವರು ಹೇಳ್ತಕ್ಕಂಥದ್ದು. ಆದರೆ ಹಂತ ಹಂತವಾಗಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮಾನಿಟರ್ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ಗಳಿಂದ ಹಂತ ಹಂತ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈಗ ಕೋವಿಡ್ ಬಂದು 1 ವರ್ಷ ಆಯಿತು, ಕಂಟ್ರೋಲ್ ಬಂದು 6 ತಿಂಗಳಾಗೋಯ್ತು. 6 ತಿಂಗಳಿಂದ ಕೂಡ ಹಾಸ್ಪಿಟ್ಲಿಗೆ ಯಾಕೆ ಕೊಟ್ಟಿಲ್ಲ? ಹಂತತ್ವಾಗಿ ಯಾಕೆ ಕೊಡ್ತೀರಾ? ಈಗ ನೋಡ್ರಿ, ಯಾವ ಹಾಸ್ಪಿಟಲ್ ನಾವೇನ ಕೇಳಿದ್ರೆ ಆಕ್ಸಿಜನ್ ಬಿಲ್ಲೇ ಕೊಟ್ಟಿಲ್ಲ. ಪಾಪ ಅವ್ರ ಏನು ತರ್ತಾರೆ? ಸ್ಯಾಲರೀಸ್ ಕೊಡ್ಬೇಕು, ಕೊಡ್ಬೇಕು. ಒಂದ್ ಪಟ್ಟಿ ಬಿಡುಗಡೆ ಮಾಡಿ ಯಾರು ಎಷ್ಟು ಬಿಲ್ ಪೆಂಡಿಂಗ್ ಇದೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಪ್ರಿಂಟ್ ಮೀಡಿಯಾಗೆ ಹಾಕಿ, ಎಲೆಕ್ಟ್ರಾನಿಕ್ ಮೀಡಿಯಾಗೆ ಹಾಕಿ. ಯಾವ ಹಾಸ್ಪಿಟಲ್ ಎಷ್ಟು ಸರ್ವಿಸ್ ಕೊಟ್ಟವ್ರ, ಅವ್ರು ಸುಳ್ಳು ಕೊಟ್ಟವ್ರ, ಬೋಗಸ್ ಕೊಟ್ಟವ್ರ, ಹಾಸ್ಪಿಟಲ್ ಬೆಡ್ ಕೊಟ್ರ, ಖಾಲಿ ಬೆಡ್, ಅದು ಗೊತ್ತಾಗ್ತದಲ್ಲ. ಯಾರು ಹಾಸ್ಪಿಟಲ್ ಹೇಳ್ತಾರಲ್ಲ ನಮ್ಮಲ್ಲಿ ಸುಳ್ಳು ಲೆಕ್ಕ ಬರ್ದವ್ರೆ, 20 ಪೇಷಂಟ್ ಇದ್ರು 50 ಪೇಷಂಟ್ ಬರ್ದವ್ರೆ ಅಂತ ಲೆಕ್ಕ ಯಾರು ಹೇಳ್ತಾರಲ್ಲ. ಬಿ ಟ್ರಾನ್ಸ್ಪರೆಂಟ್. ಅಂತಂತ ಎಂದು ಕೊಡ್ಬೇಕು. ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಪಾಪ ಅವನಿಗೆ ಇದನ್ನ ಎಣನ ಕೊಡ್ಬೇಕಲ್ಲ ನೀವು.
ಯಾರು ದುಡ್ಡು ಕೊಡಲಿಲ್ಲ ಅಂದ್ರೆ ಔಷಧಿ ಯಾರೇ ಕೊಡ್ತಾರೆ? ಯಾರು ಸಾಲ ಕೊಡ್ತಾರೆ? ಕೊಡಿ, ನೀವು ಲಿಸ್ಟು ಪಟ್ಟಿ ಮಾಡಿ ಬಿಡುಗಡೆ ಮಾಡಿ. ಈಗ ಗೌರ್ಮೆಂಟ್ ಎಷ್ಟು ಸರ್ವಿಸ್ ಮಾಡ್ತಾರೋ ಪ್ರೈವೇಟ್ ಅವರು ಅದಕ್ಕಿಂತ ಜಾಸ್ತಿ ಇದ್ದಾರೆ. 56 ಮೆಡಿಕಲ್ ಕಾಲೇಜಸ್ ಇದೆ, ಬೇರೆ ಬೇರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಎಲ್ಲ ಆಟೋನಮಸ್ ಇನ್ಸ್ಟಿಟ್ಯೂಷನ್. ಕೊಡಿ, ಬಿಡುಗಡೆ ಮಾಡಿ ಅವ್ರಿಗೆಲ್ಲ. ನಿಮ್ಮ ಕೆಲಸ ನಿಲ್ಸ್ರಿ, ನಿಮ್ ಬ್ಯಾಂಕ್ ಕೆಲಸ, ನಿಮ್ಮ ರಸ್ತೆ ಕೆಲಸ, ನಿಮ್ ಬಿಲ್ಡಿಂಗ್ ಕೆಲಸ ಎಲ್ಲ ನಿಲ್ಸ್ರಿ, ಆಮೇಲೆ ನೋಡೋಣ. ಕೊಡ್ರಿ ಅವ್ರಿಗೆ ದುಡ್ಡು. ಓಕೆ, ನೆಕ್ಸ್ಟ್. ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡ್ತಾರೆ. ಕಮಿಷನ್ ಹೊಡಿತಿದ್ದಾರೆ ಅಂತ ಗಂಭೀರ ಆರೋಪ. ಹೌದ್ರಿ, ನನಗೆ ಡಾಕ್ಟರ್ಗಳು ಹಾಸ್ಪಿಟಲ್ ಅವ್ರು ಹೇಳಿರೋದು ಕೇಳ್ತಾ ಇದ್ದಾರೆ, ಎಷ್ಟೋ ಲೆಕ್ಕ ಸೇರಿಸ್ಬಿಟ್ಟು ಕೊಡಿ ಅಂತ ಕೇಳ್ತಾ ಇದಾರೆ ಅಂತ ಹೇಳ್ತಾ ಇದಾರಪ್ಪ. ನಾನು ಅವ್ರು ಕಳಿಸ್ಬಿಟ್ಟು ಅವ್ರನ್ನ ಕೇಸ್ ರಿಜಿಸ್ಟರ್ ಮಾಡಿಸ್ಲಾ? ನನಗೆ ಬಂದಿರೋ ಮಾಹಿತಿ ಹೇಳ್ತಾ ಇದ್ದೀನಿ. ನಾನು ಟೈಮ್ ಬಂದು ಅವ್ರಿಗೆಲ್ಲ ಹೇಳಿಸ್ತೀನಿ, ಫೋನಲ್ಲಿ ಮಾತಾಡೋದಕ್ಕೆ ಅವ್ರು ರೆಕಾರ್ಡ್ ಮಾಡ್ಕೊಂಡಿರೋ. ಸದ್ಯ ಸರ್ವಿಸ್ ಮಾಡ್ತಾರೆ, ಸುಮ್ಮನೆ ಬೇಡ. ಸರ್ ಅವ್ರೇ ಸಪೋರ್ಟ್ ಕೊಡ್ತಾರೆ ಸರ್. ಹಂಗಿದ್ರೆ ಈ ಖಾಸಗಿ ಹಾಸ್ಪಿಟಲ್ ಅವರು ಎಷ್ಟು ಅಡಿಷನಲ್ ಸೇರಿಸಿ ಕೊಡಿ ಅಂತ ಹೇಳಿದ್ರೆ ಅವ್ರು ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರು ಅಡ್ಜಸ್ಟ್ಮೆಂಟ್ ಆಗುತ್ತಲ್ಲ. ಅಂದ್ರೆ ಈ ಪ್ರೈವೇಟ್ ಹಾಸ್ಪಿಟಲ್ ಅವ್ರಿಗೆ ಇಷ್ಟು ಜನ ಸೇರಿಸಿ ಎಕ್ಸ್ಟ್ರಾ ಬಿಲ್ ಮಾಡಿ ಅಂತ ಹೇಳ್ತಾರೆ, ಅವ್ರು ಸಪೋರ್ಟ್ ಕೊಟ್ಟಂತ ಆಗಲ್ವಾ? ನೋಡಿ, ನಮ್ಗೆ ಕೆಲವು ಏನೇನೋ ಮಾಹಿತಿ ಇದೆ. ಕೆಲವರು 90% ಬೆಡ್ ಕೊಡಿ, ತಿರ್ಗಾ ಹೋಗೋದು ದಬ್ಬ ತಿರ್ಗಾ ಯಾರು ಇನ್ಫ್ಲೂಯೆನ್ಸ್ ಮಾಡಿದ ತಕ್ಷಣ ಒಂದು 20% ಬೆಡ್ ಕಡಿಮೆ ಮಾಡೋದು, ಇವೆಲ್ಲ ನಡೀತಾ ಇದೆ. ಅದಕ್ಕೆ ಹೇಳ್ತಾ ಇರೋದು, ಕ್ಲೀನ್ ಆಗಿ ಇರಲಿ. ನೀವು ಅವರು ಲಿಸ್ಟ್ ಅನೌನ್ಸ್ ಮಾಡೋದ್ರಲ್ಲ ಮೀಡಿಯಾಗೆ, ಇಂತಿಂದ ಹಾಸ್ಪಿಟಲ್ ಇಂತಿಂದ ಸಂಪರ್ಕ ಮಾಡಿ ಅಂತ, ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ. ಫೋನ್ ಐತಾ ಇಲ್ಲ ಯಾರು? ನಾನು ನಮ್ದೇ ಕೇಳೋಕ್ಕಿಂತ ಮುಂಚಿತೆಗೆ ನಾನು ನಮ್ದೇ ಚೆಕ್ ಮಾಡಿಸ್ತೀನಿ. ನಮ್ಮ ಡಾಕ್ಟರ್ ಸರ್ ಏನು ರೂಪ ಮಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ಉತ್ತರ ಹೇಳ್ಬೇಕಲ್ಲ, ಧೈರ್ಯ ಇರ್ಬೇಕಲ್ಲ. ಈಗ ಯಾವ ಮಂತ್ರಿ ಯಾವ ಜಿಲ್ಲೆಗೆ ಹೋಗಿದ್ರು, ಯಾವ ತಾಲೂಕ್ ಹೋಗಿದ್ರು, ಎಷ್ಟು ಮೀಟಿಂಗ್ ಮಾಡಿದ್ರು, ಕೊರೋನಾ ಹಾಸ್ಪಿಟಲ್ ಹೋಗಿದ್ರು, ಅವ್ರನ್ನ ಮಾತಾಡ್ಸಿದ್ರ ಪೇಷಂಟ್ನ, ಯಾವ ಆಫೀಸರ್ ಹೋಗಿದ್ರು, ಒಂದು ಪಟ್ಟಿ ಕೊಡ್ರಿ. ಅದನ್ನ ಎಲ್ಲ ಒಂದ್ 2-3 ಮಂತ್ರಿಗಳದೆಲ್ಲ ಫೋಟೋ ನೋಡೋದಪ್ಪ. ಸೋಮಶೇಖರ್ದೆಲ್ಲ ಒಂದು ಫೋಟೋ ನೋಡಿದೆ, ಅದು ಯಾವ್ದು ಇನ್ನೊಂದು ಫೋಟೋ ಎಲ್ಲ ನೋಡಿದೆ. ಎಲ್ಲೂ ಇಲ್ಲ, ಬರೀ ಲಿಸ್ಟ್ ಗೊತ್ತಾಯ್ತು ಫೋನಲ್ಲಿ, ಇಂತಿಂತ ಆಫೀಸರ್ ಇಂತಿಂತ ಕಡೆ ನಾವು ಆಯ್ಕೆ ಮಾಡಿದೀವಿ ಅಂತ. ಅದೆಲ್ಲ ಸೋಮಣ್ಣ ಅದೆಲ್ಲ ಒಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಇದ್ದು ಅಂಬೇಡ್ಕರ್ ಅವ್ರಿಗೆ ಫ್ರೀ ಕೊಡ್ತಾ ಇದೀನಿ ಅಂತ ಇಲ್ಲ ಅಂಬೇಡ್ಕರ್ ಅಂತ ಹೇಳಿದ್ರು. ಇವೆರಡು ಹೆಸರು ನೋಡ್ದಪ್ಪ. ಸೋಮಣ್ಣನ ಫೋಟೋ ನೋಡಿದೆ, ಸೋಮಶೇಖರ್. ಒಂದು ಇವತ್ತಿಗೂ ಆಕ್ಸಿಜನ್ ಇಲ್ಲ, ರವಿ ಬಿಸಿಲು ಇವತ್ತು ಸಿಗ್ತಾ ಇಲ್ಲ. ಎಲ್ಲ ಬ್ಲ್ಯಾಕಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನು ಬೆಡ್ ಬಗ್ಗೆ, ICU ಬಗ್ಗೆ, ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಮತ್ತು ಎಷ್ಟು ದೊಡ್ಡ ಸುಳ್ಳು ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಹೇಳಿದ್ರು ಅಂದರೆ, 1ನೇ ತಾರೀಕಿಂದ 18ನೇ ವಯೋಮಾನದಿಂದ 45ನೇ ವಯೋಮಾನದವರೆಗೂ ಕೂಡ ವ್ಯಾಕ್ಸಿನ್ ಕೊಡ್ತಿದ್ದಾರೆ. ಎಲ್ಲಿದೆ ವ್ಯಾಕ್ಸಿನ್? ಯಾಕೆ 1ನೇ ತಾರೀಕಿಂದ ಪ್ರಾರಂಭ ಆಗಲ್ಲ? ಈ ಪ್ರಪಂಚದಲ್ಲಿ ಇದಕ್ಕಿಂತಲೂ ದೊಡ್ಡ ಸುಳ್ಳು ಇನ್ಯಾವುದು ಕೂಡ ಇಲ್ಲ. ಇವತ್ತು ಪ್ರಧಾನಮಂತ್ರಿ ಇಷ್ಟು ಸುಳ್ಳು ಹೇಳ್ತಾರೆ ಅಂತೇಳಿ ವಿದೇಶಿ ಪತ್ರಿಕೆಗಳು ಕೂಡ ಬರೀ ಟೀಕೆ ಮಾಡೋದಿಲ್ಲ, ಸಂಪಾದಕೀಯಗಳನ್ನ ಬರೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಸರ್, ಈಗ ನೀವು 10 ಆಪರೇಷನ್ ಸಿದ್ಧಪಡಿಸ್ಕೊಂಡಿದ್ದೀರಾ. ಸರ್ಕಾರಕ್ಕೆ ಈಗ ಅಧಿಕಾರಿಗಳಿಗೆ ಫೋನ್ ಮಾಡಿ ನೀವು ನಂಬರ್ ಕೊಡೋರು, BBMP ಕೊಡೋದು ಮತ್ತು ಬೇರೆ ಲೋಕಲ್ ಬಾಡೀಸ್ನ ನೀವು ನಂಬರ್ ಕೊಡ್ತಾರೆ. ನೀವು ಅವ್ರಿಗೆ ಯಾವ ಥರ ನೀವು ಅವ್ರಿಗೆ ಸ್ಪಂದಿಸುವಂಥ ಕೆಲಸ ಆಗುತ್ತೆ? ಈಗ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದ್ರೆ ಜನಗಳಿಗೆ ಸ್ಪಂದಿಸಲ್ಲ, ನಿಮಗೆ ಸ್ಪಂದಿಸ್ತಾರೆ ಸರ್. ನಾವೊಂದು ಬ್ರಿಡ್ಜ್ ಆಗಿ ಪ್ರಯತ್ನ ಮಾಡ್ತೀವಿ. ನಮ್ಮ ಪಕ್ಷದ ವತಿಯಿಂದ ಇಡೀ ಬೆಟ್ಟಕ್ಕೆ ಸೇರಿಸೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಸಂಪರ್ಕ ಮಾಡಿರೋಂಥ ಕಡೆ ನಾವು ಬಂದಿರೋಂಥ ನಮ್ಮ ಡಾಕ್ಟರ್ಸು ಒಂದು 300 ಜನ ನಮ್ಗೆ ವಿಶ್ ಮಾಡ್ತೀವಿ, ನಮ್ಮ ಸಹಾಯ ಮಾಡ್ತೀವಿ ಅಂತ. ಅವರು ಸರ್ವಿಸಲ್ಲಿರೋರು, ಮನೆಯಲ್ಲಿರೋರು ಮಾತನಾಡೋರು ಅಷ್ಟು ಆ ಫೋನ್ ನಂಬರ್ಸ್ನ ಅವ್ರಿಗೆ ನಾವು ಟ್ಯಾಗಲ್ ಮಾಡಿದ್ವಿ. ಎಷ್ಟು ಪೇಷಂಟ್ಗಳಿಗೆ ಅವರು ಅಡ್ವೈಸ್ ಮಾಡೋಕ್ಕೆ ಸಾಧ್ಯನೋ ಅವರು ಕೆಲಸ ಮಾಡ್ತಾರೆ. ಅವ್ರಿಗೇನು ಮಾರ್ಗದರ್ಶನ ಕೊಡಬೇಕು ಮಾಡ್ತೀವಿ. ಎಮರ್ಜೆನ್ಸಿ ಅವ್ರಿಗೆ ಆಂಬುಲೆನ್ಸ್ ಹೋಗಲ್ಲ, ಸೊ ನಮ್ಮ ಆಂಬುಲೆನ್ಸ್ ಕಳಿಸ್ಕೊಡೋಕ್ಕೂ ನಾವು ರೆಡಿ ಇದ್ದೀವಿ. ನಾವು ಎತ್ಕೊಳ್ಳೋದು ಪೇಷಂಟ್ನ ಟ್ರೀಟ್ಮೆಂಟ್ ನಾವು ಮಾಡೋದಿಲ್ಲ, ವಿಲ್ ನಾಟ್ ಮೇಕ್ ಇಟ್ ಟ್ರೀಟ್ಮೆಂಟ್. ಒಂದು ಬೇಸಿಕ್ ಇಲ್ಲಿಂದ ಅವ್ರು ಎತ್ಕೊಳಕ್ಕೆ ಅದು ತಪ್ಪಿಸೋದು, ಅಲ್ಲಿ ಬಿಡೋಂಥದ್ದು,
ಎಲ್ಲಿ ಬೆಡ್ಸ್ ಇದೆ ಏನ್ ಕಾಲಿದೆ ತಿಳ್ಕೊಂಡು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡುವಂಥದ್ದು. ಯಾಕೆಂದ್ರೆ ಈ ಹಾಸ್ಪಿಟಲ್ ಇದೆ, ಇನ್ನೊಂದು ಹಾಸ್ಪಿಟಲ್, ಇನ್ನೊಂದು ಹಾಸ್ಪಿಟಲ್ ಇದೆ, ಅದರಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ ನಮ್ಮಲ್ಲಿ. ಏನು GPS ಸಿಸ್ಟಮ್ ಕೂಡ ನಮ್ಮಲ್ಲಿ ಅಳವಡಿಸಿದೆ. ಸೊ ಅದನ್ನ ಎಲ್ಲಿಂದ ಎಲ್ಲಿಗೆ ಏನಾಯ್ತು ಅಂತ ಕೂಡ ಅದೊಂದು ಲೆಕ್ಕಾಚಾರ ಆಗ್ತದೆ. ಅವನ್ನೆಲ್ಲ ಕರೆದು ಬೆಳಗ್ಗೆ ಮೀಟಿಂಗು ಮಾಡಿದ್ವಿ, ಇನ್ನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಪರಮೇಶ್ವರ್ ಅವರ ಹಾಸ್ಪಿಟಲ್ ಏನಿದೆ ಅಲ್ಲೂ ಕೂಡ ಟೈಪ್ ಮಾಡಿದ್ವಿ. ಅವ್ರು 5 ಕಳ್ಸಿಕೊಡ್ತಾರೆ, ಈ 5 ಜೊತೆಗೆ ಅವ್ರು 5 ಕಳ್ಸಿಕೊಡ್ತಾರೆ 10. ಸೊ ಪರಮೇಶ್ವರು ಸಹಾಯ ಮಾಡಿದ್ದಾರೆ, ಇನ್ನೊಬ್ಬರು ಸಹಾಯ ಮಾಡಿದ್ದಾರೆ, ಇನ್ನ ಬೇರೆಯವರೆಲ್ಲ ಕೊಡ್ತಾ ಇದ್ದಾರೆ, ಇನ್ನ ನಮ್ಮವರೆಲ್ಲ ಸಹಾಯ ಮಾಡೋರೆಲ್ಲ ಇದ್ದಾರೆ. ಎಲ್ಲ ಮಾಡಿ ಅವ್ರನ್ನೆಲ್ಲ ತಿಳ್ಕೊಂಡು ನಾವು ಜನರಿಗೆ ನಮ್ಗೆ ಯಾವ ರೀತಿ ಸಹಾಯ ಮಾಡಕ್ಕೆ ಸಾಧ್ಯ. ಆಮೇಲೆ ನಾವು ನಮ್ಮ ಎಕ್ಸ್ಮೇಯರ್ ಮೀಟಿಂಗ್ ಮಾಡಿದ್ವಿ. ಈ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಾಡಿಗೆ ಎಮರ್ಜೆನ್ಸಿ ಇವೆಲ್ಲ ಸಂದರ್ಭದಲ್ಲಿ ಕೆಲವರು ಮನೆಗೆ ಹೋಗಿ ನಾವು ಮುಂಚಿತವಾಗೇನೆ ಹಾಸ್ಪಿಟಲ್ ಹೋಗಿ ಮುಂಚೆನೇ ಬಂದಿದ್ದಾರೆ ಹೋಗ್ತಾರೆ, ಅವ್ರು ಬರಲ್ಲ, ನೀವು ರಿಜಿಸ್ಟರ್ ಮಾಡಿ, ಅದು ರಿಜಿಸ್ಟರ್ ಮಾಡಿ, ಇದೇನೋ ಕಾನೂನುಗಳೆಲ್ಲ ಹೇಳ್ತಾ ಇದ್ದಾರೆ. ಎತ್ಕೊಂಡೋಗಿ ಬಾಡಿ ಎತ್ಕೊಂಡೋಗಿ ಡಾಕ್ಟರ್ ನೋಡ್ಬೇಕು ಅಂತ ಎಲ್ಲ ಸರ್ಟಿಫಿಕೇಟ್. ಸೊ ಅಂಥದಕ್ಕೆ ನೀವೇನು ಸಹಾಯ ಮಾಡ್ಬೋದು ಅಂತ ಅವ್ರದ್ದೆಲ್ಲ ಸಂಪರ್ಕ ನಮ್ಮ ರಾಮಲಿಂಗಾರ್ತಿಗಳು ನಾನು ಸರಿ 3 ಜನ ಸೇರಿ ಮಾತಾಡ್ತೀವಿ. ಸೊ ಆದಷ್ಟು ಜಲ್ದಿ ಅವ್ರನ್ನ ಗೌರವದಿಂದ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಏನು ಸಹಾಯ ಮಾಡೋಕ್ಕಾಗ್ತದೆ ಇದನ್ನ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿ. ಸರ್ಕಾರ ಹೇಳ್ತಕ್ಕಂಥದ್ದು ಇಂಥ ಕ್ರೂಷಿಯಲ್ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ನಮ್ಮೊಂದಿಗೆ ಸಹಕಾರ ಮಾಡಬೇಕು, ವಿನಾಕಾರಣ ಎಲ್ಲರನ್ನೂ ಕೂಡ ಆಕ್ಷೇಪ. ಸರಿಯಪ್ಪ, ಅವ್ರು ಕೇಳಲಿ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಕೇಳಿರಿ. ಅವರು ಸಹಕಾರ ಅಂದ್ರೆ ಏನ್ ಲಂಚ ಹೊಡಿಯಕ್ ಸಹಕಾರ ಕೊಡ್ಬೇಕಾ, ಹೆಣಕ್ಕೆ ದುಡ್ಡಿಸ್ಕೊಳಕ್ ಸಹಕಾರ ಕೊಡ್ಬೇಕಾ, ಹಾಸ್ಪಿಟಲ್ ಮೇಲೆ ಏನ್ ಅವ್ರದ್ದು ಕತೆ, ಡಾಕ್ಟರ್ಸ್ಗೆ ಎದುರಿಸ್ಕೊಂಡು ಸಿ ಗವರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು ಯಾವುದೇ ಪ್ರೈವೇಟ್ ಸಿ ಗಾಂಧೀಜಿ ಒಂದ್ ಕಡೆ ಮಾತಾಡ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂತ ಹೇಳ್ತಾರೆ. ಹಂಗೆ ನಾವು ನಮ್ಮ ಪ್ರೀತಿ ವಿಶ್ವಾಸದಿಂದ ಡಾಕ್ಟರ್ಗಳನ್ನ ಹಾಸ್ಪಿಟಲ್ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು ಹೊತ್ತು ಅವ್ರಿಗೆ ಎದುರಿಸಿ ಬೆದರಿಸ್ಬಿಟ್ಟು ಪೊಲೀಸ್ ಇಟ್ಬಿಟ್ಟು ಮಾಡಿದ್ರೆ ಆಯ್ತದೆ. ಇನ್ನು ನಾವೇ ಜಾಸ್ತಿ ಗಲಾಟೆ ಮಾಡಿದ್ರೆ ಕೆಲಸ ಬಿಟ್ಬಿಟ್ಟಿರ್ತಾರೆ. ನಾನ್ ನರ್ಸ್ ಕೆಲಸ ಮಾಡಕ್ಕಾಗಿತ್ತ, ನಾನ್ ಡಾಕ್ಟರ್ ಕೆಲಸ ಮಾಡಕ್ಕಾಗಿಲ್ಲ. ಸರಿ ನೋಡಿ, ಅವ್ರದ್ದು ಅಡ್ವೈಸರಿ ಪ್ಯಾನಲ್ಗಳು ಇದೆಯಲ್ಲ, ಈ ಈ ಉಸಿರಾಟದ ಇವ್ರು ಯಾರು ಇಟ್ಕೊಂಡವ್ರೆ, ಅವರು ಪಲ್ಮಾಲಜಿಸ್ಟು ಎಷ್ಟು ಜನ ಇಟ್ಕೊಂಡವ್ರೆ? ನಾನೇನೋ ಕಾರಣಪ್ಪ, ನಾನು ನಮ್ಮ ರವೀಂದ್ರ ಮೆಹ್ತಾ ಕೇಳಿದೆ, ನಾನು ಆ ಒಳ್ಳೆ ಡಾಕ್ಟರ್ ಅಂತ ಹೇಳ್ತಾರೆ ಎಲ್ಲರೂ. ನಾನು ಡಾಕ್ಟರ್ ಸತೀಶ್, ಡಾಕ್ಟರ್ ಸುಮಾ, ರವೀಂದ್ರ ಮೆಹ್ತಾ ಕೇಳಿದೆ, ನಿಮ್ಗೇನೋ ಅಡ್ವೈಸ್ ಕೇಳಿದ್ರು. ಅವ್ರು ಮಾತಾಡ್ಸ್ಲಿಲ್ಲ ಅಂತ ಅವ್ರಿಗೆ ಗೊತ್ತು ಪಾಪ. ಒಲಿ ಬೇಡ ಬಿಡಿ, ಅಟ್ಲೀಸ್ಟ್ ಬಂದು ಮೊನ್ನೆ ನನಗೆ ನಾನೇ ಅವ್ರಿಗೆ ಒಂದು ಇಂಟರ್ವ್ಯೂ ಮಾಡಿದೆ, ಫೇಸ್ ಲೈವ್ ಹೋಗ್ತೀನಿ, ಅಟ್ಲೀಸ್ಟ್ ಜನಕ್ಕೆ ಅಷ್ಟು ಹೇಳ್ಬೋದು. ಸೊ ಯಾರನ್ನೋ ಕಾಲಿಗೆ ಔಷಧಿ ಕೊಡೋರು, ಮೂಳೆಗೆ ಔಷಧಿ ಕೊಡೋರ್ನ ಎತ್ಕೊಂಡೋಗಿ ಹಾರ್ಟ್ ಕೊಡ್ಸಕ್ಕಾಗ್ತಿತ್ತ, ಇಲ್ಲ ಅಂದ್ರೆ ಉಸಿರಾಟ ಕೊಡಕ್ಕಾಗ್ತಿತ್ತ? ಯಾರೇನ್ ಕೆಲಸ ಮಾಡ್ಬೇಕು ಆ ಕೆಲಸನೇ ಮಾಡ್ಬೇಕು. ಡಾಕ್ಟರ್ ಅಂದವರೆಲ್ಲ ಇದನ್ನ ವೆಟನರಿ ಹಾಸ್ಪಿಟಲ್ ನಡೆಸಿದವರು, ದಂತದ ಹಾಸ್ಪಿಟಲ್ ನಡೆಸಿದವರೆಲ್ಲ ರೆಗ್ಯುಲರ್ ಹಾಸ್ಪಿಟಲ್ ನಡೆಸಿದ್ರು ಅಂತ ಕಾಣ್ತಾ ಇದ್ದಪ್ಪ ಈ ಸರ್ಕಾರ. ಸರ್, ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಬಂದಿದೆ, 7 ಸ್ಥಾನ ನೀವು ಗೆದ್ದಿದೆ. ಅಷ್ಟರಲ್ಲಿ ಇದು ಮುಂದಿನ ಚುನಾವಣೆ ದಿಕ್ಸೂಚಿ ಅಂತ ನೀವು ಭಾವಿಸ್ತೀರಾ? ಅದನ್ನ ನೀವ್ ಹೆಂಗ್ ಹೇಳ್ತೀರಿ ಹೇಳಿ, ನೀವು ಬಹಳ ಅತಿ ಬುದ್ಧಿವಂತಲ್ಲ ನೀವು. ನೀವೇ ಹೇಳಿ ಪಾರ್ಟಿ, ಯಾಕಂದ್ರೆ ಸರ್ ಸಾಲು ಚುನಾವಣೆಗಳ ಫಲಿತಾಂಶ ಬರುವಂತದ್ದಿದೆ. ನೋಡಪ್ಪ, ಇದು ದಿಕ್ಸೂಚಿ ಅಲ್ಲ, ಇದು ಜನ ಅವರ ಪ್ರೀತಿ ವಿಶ್ವಾಸ ಕಾಂಗ್ರೆಸ್ ಪಕ್ಷ ಒಂದೇ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ಅನಿವಾರ್ಯ ಅನ್ನೋದನ್ನ ತೋರಿಸ್ತಾ ಇದೆ. ಒಂದೇ ಒಂದು ಬಿಜೆಪಿ ಹತ್ತರಲ್ಲಿ ಊರ್ ಮುಂದೆ, ಬಳ್ಳಾರಿನೂ ಇಲ್ಲ, ಶಿವಮೊಗ್ಗದ ಹೇಳಿದೆ, ಭದ್ರಾವತಿ, ತೀರ್ಥಹಳ್ಳಿ. ರಾಮನಗರದಲ್ಲಿ ದಳ ಒಂದು ಗೆದ್ದಿದೆ, ಚನ್ನಪಟ್ಟಣ, ವಿಜಯಪುರ 2 ಗೆದ್ದಿದೆ, ರಾಮನಗರ ಕಾಂಗ್ರೆಸ್ ಒಂದು ಗೆದ್ದಿದೆ ಮುನ್ಸಿಪಾಲಿಟಿ CMC. ನನಗಂತೂ ವಿಶ್ವಾಸ ಇದೆಯಪ್ಪ, ನಾವು ಗೆಲ್ತೀವಿ ಅಂತ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.